ಯಾರು ಬಂದರು, ಯಾರು ಎಂಟ್ರಿ ಆದರು, ಯಾರು ಈಗ ಬಂದರು, ಅವತ್ತೇ ಬರ್ಬೋದಾಗಿತ್ತು, 1 ವರ್ಷದಿಂದನೇ ಯಾಕೆ ಬರಲಿಲ್ಲ, ಈಗ ಬಂದರು, ಅದೆಲ್ಲ ಆಯಿತು, ಚರ್ಚೆ ಬೇಡ ಅದನ್ನು. ಈಗ ನೀವು ನನಗೆ ಮನವಿ ಕೊಟ್ಟಿದ್ದೀರಾ, ಉಪಮುಖ್ಯಮಂತ್ರಿಗಳ ಹತ್ರ ಒಂದು ಟೈಮ್ ಕೊಡಿಸಿ ಅಂತ ಕೇಳಿದ್ದೀರಾ, ಅದನ್ನು ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಉಪಮುಖ್ಯಮಂತ್ರಿಗಳ ಹತ್ರ ನಾನು ಚರ್ಚೆ ಮಾಡಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀನಿ, ಅದನ್ನು ನಿಮ್ಗೆ ತಿಳಿಸ್ತೀನಿ ಯಾವಾಗ ಬರಬೇಕು ಅಂತ. ನೀವು ಒಂದು 30-40 ಜನ ಅಲ್ಲಿ ಬನ್ನಿ, ಅಲ್ಲಿ ಆಮೇಲೆ ನಿಮ್ಮ ಅಭಿಪ್ರಾಯನ ನಾನು ಅಲ್ಲಿ ತಿಳಿಸ್ತೀನಿ. ಅವರು ಬೇಕೇ ಬೇಕು ಜಾಗ, ನಾವು ಬಿಡಲ್ಲ ಅಂತ ಹೇಳವ್ರೆ ಅಂತ. ಬಟ್ ಅವರ ತೀರ್ಮಾನ ಆಮೇಲೆ ಹೇಳ್ತೀವಿ ನಾವು. ಆಮೇಲೆ ಈಗ ನಾವು ನಿಮಗೆ ನಾನು ಇಲ್ಲಿ ಕೂತ್ಕೊಂಡು ನಾನು ಬಿಡಿಸೇ ಬಿಡ್ತೀನಿ ಅಂತ ನಾನು ವಾಗ್ದಾನ ಕೊಡೋಕ್ಕಾಗಲ್ಲ. ಇಲ್ಲ, ಇಲ್ಲೇ ಕೂತ್ಕೊಂಡು ಇಲ್ಲ ನಿಮ್ಗೆ ಬಿಡಿಸ್ಕೊಡ್ತೀನಿ ನಾನು ಅಂತಕ್ಕಂಥ ವಾಗ್ದಾನ ಅಲ್ಲ. ಈಗ ಅವರು ನೆನ್ನೆ ಎಲ್ಲ ಅವ್ರು ಯಾರು ಪರವಾಗಿ ಕೂತಿರ್ತಕ್ಕಂಥವ್ರು ಕೂಡ ನನಗೆ ಫೋನ್ ಮಾಡಿದ್ರು, ನೀವು ಬರೀ ಅವ್ರ ಮಾತು ಮಾತ್ರ ಕೇಳ್ತಾ ಇದ್ದೀರಾ, ನಮ್ಮನ್ನ ಯಾಕೆ ನೀವು ಕರೀತಾ ಇಲ್ಲ ಅಂತ. ನಮ್ಗೆ ಅವಕಾಶ ಯಾಕೆ ಮಾಡ್ಕೊಡಲ್ಲ, ನಮ್ಮ ಅಭಿಪ್ರಾಯನೂ ಹೇಳ್ತೀವಿ, ನಮ್ಮ ಅಭಿಪ್ರಾಯನೂ ಕೇಳಿ ಅಂತ ಅವರು ಫೋನ್ ಮಾಡಿದ್ರು. ಅಲ್ಲ, ಅವ್ರು ನಮ್ಮನ್ನು ಕೇಳಲಿಲ್ಲ ಅಂತ, ನೀವು ಅವ್ರ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಕೇಳ್ತಾ ಇದ್ದೀರಾ, ನಮ್ಮ ಅಭಿಪ್ರಾಯ ಕೇಳಲಿಲ್ಲ ಅಂತ ಹೇಳಿದ್ರು. ಮಾತಾಡಿದ್ದೀರಲ್ಲ ನೀವು, ಅವ್ರ ಪರ ನಾನು ಕರೆದಿಲ್ಲ, ಅವರ ಮನೆ ಬಂದಿದ್ರು, ನೀವು ಬಂದಿರೋ ನೀವು ಬರಲಿಲ್ಲ, ನೀವು ಕೇಳ್ರಿ, ಅವರು ಬಂದಿದ್ರು ನನ್ನ ಮನೆ. ನೀವು ಅವ್ರ ಜೊತೆ ಮಾತಾಡಿದ್ದೀರಿ. ನಮ್ಮ ರೈತರು ಮಕ್ಕಳು ಇರೋ ಮಕ್ಕಳ ನೀವು ಯಾರ ಮಕ್ಕಳು ನೋಡಿಲ್ಲ ಕಣ, ದಯವಿಟ್ಟು ಹೇಳ್ತೀನಿ, ನೀವು ಯಾರ ಮಕ್ಕಳು ನೋಡಿಲ್ಲ, ದಯವಿಟ್ಟು ಯಾವಾಗ ನೋಡಿದ್ದೀರಿ ಗೊತ್ತಾ? ಅಲ್ಲಲ್ಲ ಕೇಳಿದ್ರಲ್ಲ, ಅವತ್ತು ಈ ಮಕ್ಕಳು ನೋಡಿರೋ ನೀವು, ನಮ್ಮ ರೈತರುಗಳನ್ನ ಯಾರ ಮಕ್ಕಳು ನೀವು ನೋಡಿ. ನಾನು ಕರೆದಲ್ಲಪ್ಪ, ನೀವೆಲ್ಲ ಹಿಂಗೆ ಚರ್ಚೆ ಮಾಡಿದ್ರೆ ಅವತ್ತು ಚರ್ಚೆ ನೀವು ಆಟೋ ಮಾಡ್ಕೊಂಡ್ಬಂದು ನಾನೇ ಚರ್ಚೆ ಮಾಡಿ ಗೌರವ ಕೊಟ್ಟು ನಾವು ಅತ್ಯಂತ ಶಾಂತಿಯುತ ನಾವು ವರ್ತನೆ ಮಾಡ್ತಾ ಇದೀವಿ. ಈಗ ಹೊಡಿತೀರಾ? ಏನ್ ಕಣ ಹೊಡೆಯೋಣ ಅಣ್ಣ, ಹೊಡೆಯಕ್ ಬರ್ಲಿಲ್ಲ, ನಾವು ನ್ಯಾಯ ಕೇಳಕ್ ಬಂದಿದ್ವಿ, ನಮ್ಮ ಭೂಮಿ ಗುಡಿ ಅಂತ ಕೇಳಕ್ ಬಂದಿದೀವಿ ಅಣ್ಣ. ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನೀವು ಆರಂಭದಲ್ಲಿ ಗಮನಿಸಿದಂಥ ವಿಡಿಯೋ ಅದು ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಯಾಕಂದ್ರೆ ಸಹಜವಾಗಿ ನಿಮ್ಮಲ್ಲಿ ಸಾಕಷ್ಟು ಮಂದಿಗೆ ಕುತೂಹಲ ಇರುತ್ತೆ ಆ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಎನ್ನುವ ರೀತಿಯಲ್ಲಿ. ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ರೈತರು ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸಿದ್ರು. ವಿರೋಧದ ನಡುವೆಯೇ 2 ಕಂದಾಯ ಗ್ರಾಮಗಳಿಗೆ ಸಂಬಂಧಪಟ್ಟ ಹಾಗೆ 519 ಎಕರೆಗೆ ವಿಚಾರದಲ್ಲಿ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಲಾಯಿತು. ಅದಾದ ಬಳಿಕ ರೈತರ ಪ್ರತಿಭಟನೆ ಇನ್ನಷ್ಟು ತೀವ್ರಗೊಂಡಿತ್ತು. ರೈತರಿಗೆ ಕುಮಾರಸ್ವಾಮಿ ಕೂಡ ಸಾಥನ್ನು ಕೊಟ್ಟಿದ್ರು. ಬಿಡದಿಯ ಆ ಬೈರಮಂಗಲ ಭಾಗಕ್ಕೆ ಕುಮಾರಸ್ವಾಮಿ ಕೂಡ ಹೋಗಿದ್ರು. ಒಂದಷ್ಟು ರಾಜಕೀಯ ಜಟಾಪಟಿ ಅಂಥದ್ದೆಲ್ಲವೂ ಕೂಡ ಒಂದು ಕಡೆಯಿಂದ ನಡೀತಾ ಇತ್ತು. ಅದರ ನಡುವೆ ಈಗ ಆಗ್ತಿರುವಂಥ ಬೆಳವಣಿಗೆ ವಿಚಾರಕ್ಕೆ ಬಂದರೆ, ಒಂದು ಕಡೆಯಿಂದ ಸರ್ಕಾರ ಹೇಳ್ತಾ ಇದೆ, ಇಲ್ಲ ನಮ್ಗೆ ಆ ಜಾಗ ಬೇಕೇ ಬೇಕು, ಯಾವುದೇ ಕಾರಣಕ್ಕೂ ಯೋಜನೆಯನ್ನು ಕೈ ಬಿಡೋದಿಲ್ಲ ಅಂತ ಹೇಳಿ. ಮತ್ತೊಂದು ಕಡೆಯಿಂದ ಸಹಜವಾಗಿ ಎಲ್ರಿಗೂ ಕೂಡ ಪ್ರಶ್ನೆ, ಕುತೂಹಲ ಎಲ್ಲವೂ ಕೂಡ ಇತ್ತು. ರೈತರನ್ನ ರಾಜ್ಯ ಸರ್ಕಾರ ಮನವೊಲಿಸುವಲ್ಲಿ ಏನಾದರೂ ಯಶಸ್ವಿಯಾಗಿ ಬಿಡಬಹುದಾ? ರೈತರು ತಮ್ಮ ವಿರೋಧದಿಂದ ಹಿಂದೆ ಸರಿಬಹುದಾ ಎನ್ನುವ ರೀತಿಯಲ್ಲಿ ಇಲ್ಲ. ರೈತರು ತಮ್ಮ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ. ಒಂದು ಕಡೆಯಿಂದ ತಮ್ಮ ಪ್ರತಿಭಟನೆಯನ್ನು ತೀವ್ರಗೊಳಿಸ್ತಾ ಇದ್ದಾರೆ. ಇನ್ನಷ್ಟು ಉಗ್ರ ಹೋರಾಟಕ್ಕೂ ಕೂಡ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಒಂದು ಕಡೆಯಿಂದ ಅಪ್ಪಿಕೋ ಚಳುವಳಿ ಎನ್ನುವ ಮೂಲಕ ಮರವನ್ನು ಕಡಿಬೇಡಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ರಕ್ತ ಚಳುವಳಿಯನ್ನ ಮಾಡ್ತಾ ಇದ್ದಾರೆ. ನಾವು ರಕ್ತವನ್ನ ಬೇಕಾದ್ರೂ ಕೊಡ್ತೀವಿ, ಭೂಮಿಯನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಎನ್ನುವ ರೀತಿಯಲ್ಲಿ. ಇನ್ನೊಂದು ಕಡೆಯಿಂದ ಇದ್ದಂಥ ಒಂದು ಆರೋಪ ಅಂದರೆ, ಆ ಭಾಗದ ಶಾಸಕರಾಗಿರುವಂಥ ಬಾಲಕೃಷ್ಣ ಅವರಿಗೆ ಸಂಬಂಧಪಟ್ಟ ಹಾಗೆ ಓಟ್ ಹಾಕ್ಸ್ಕೊಳ್ಳೋ ಸಂದರ್ಭದಲ್ಲಿ ಮಾತ್ರ ಅಲ್ಲಿಗೆ ಹೋಗಿದ್ರು ಪುಣ್ಯಾತ್ಮ. ಆದರೆ ಅದಾದ ಬಳಿಕ ರೈತರನ್ನ ಭೇಟಿಯಾಗೋದಾಗ್ಲಿ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮನವೊಲಿಸೋದಾಗ್ಲಿ ಅಥವಾ ಅವರ ಅಭಿಪ್ರಾಯವನ್ನು ಕೇಳೋದಾಗ್ಲಿ ಯಾವುದನ್ನು ಕೂಡ ಮಾಡಿಲ್ಲ ಎನ್ನುವಂಥ ರೀತಿಯಲ್ಲಿ. ಹೀಗಾಗಿ ಕೊನೆಗೂ ಬಾಲಕೃಷ್ಣ ಏನು ಮಾಡಿದ್ರು ಅಂದರೆ, ಹಿಂದೆ ಯಾಕೆ ಹೋಗಲಿಲ್ಲ ಅಂದಾಗ ಅವರಿಗೊಂದು ಆತಂಕ ಇತ್ತು. ರೈತರೇನಾದರೂ ಮುತ್ತಿಗೆಯನ್ನು ಹಾಕಿಬಿಟ್ರೆ, ಒಂದೇಟು ಹೊಡೆದು ಬಿಟ್ರೆ ಏನು ಮಾಡೋದು ಎನ್ನುವ ರೀತಿಯಲ್ಲಿ. ಹೀಗಾಗಿ ಬಾಲಕೃಷ್ಣ ಅವರು ಏನು ಮಾಡಿದ್ರು, ತಾವು ಇದ್ದಂಥ ಜಾಗಕ್ಕೆ
ಒಂದು 50 ರೈತರನ್ನ ಕರೆಸಿಕೊಂಡಿದ್ರು. ಅವರ ಉದ್ದೇಶ ಏನಾಗಿತ್ತು ಅಂದ್ರೆ ಏನಾದ್ರೂ ಮಾಡಿ ರೈತರನ್ನ ಮನವೊಲಿಸೋಣ ಎನ್ನುವ ರೀತಿಯಲ್ಲಿ. ಅಂದ್ರೆ ಹಿಂದೆ ಒಂದಷ್ಟು ಪ್ರಯತ್ನಗಳೆಲ್ಲವೂ ಕೂಡ ಆಯ್ತು. ಅಂದ್ರೆ 2 ಕಂದಾಯ ಗ್ರಾಮಗಳಿಗೆ ಸಂಬಂಧಪಟ್ಟ ಹಾಗೆ ಅಂತಿಮ ಅಧಿಸೂಚನೆ ಹೊರಡಿಸಿದ್ದಾಯ್ತು. ಒಂದು 10 ರೈತರಿಗೆ ಪರಿಹಾರದ ಚೆಕ್ ಅನ್ನ ವಿತರಣೆ ಮಾಡಿದ್ದಾಯ್ತು. ಇನ್ನೊಂದಷ್ಟು ಮಂದಿ ಆ ಕಾರಣಕ್ಕಾಗಿ ಆದ್ರೂ ಕೂಡ ಈ ಕಡೆ ವಾಲಬಹುದಾ ಎನ್ನುವ ರೀತಿಯಲ್ಲಿ, ಆದ್ರೆ ಯಾವುದೂ ಕೂಡ ಆಗ್ಲಿಲ್ವಲ್ಲ. ಆ ಕಾರಣಕ್ಕೆ ಒಂದು 50 ರೈತರನ್ನ ತಮ್ಮ ಬಳಿಯೇ ಕರೆಸಿಕೊಂಡಿದ್ರು. ಅದೇ ವಿಡಿಯೋವನ್ನ ನೀವು ಆರಂಭದಲ್ಲಿ ಗಮನಿಸಿದ್ದು. ಏನು ರೈತರು ಬಾಲಕೃಷ್ಣ ಅವರನ್ನ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡ್ರು. ಬಾಲಕೃಷ್ಣ ಅವರು ನಾನು ಹೊಡಿತೀರಾ ಹಾಗಾದ್ರೆ ಎನ್ನುವ ರೀತಿಯಲ್ಲೂ ಕೂಡ ಮಾತನಾಡಿದ್ರು. ಅದಕ್ಕೆ ರೈತರು ಕೂಡ ಸಂಯಮವನ್ನು ಕಾಪಾಡಿಕೊಂಡು ಸರಿಯಾದ ರೀತಿಯಲ್ಲಿ ತಿರುಗೇಟನ್ನ ಕೊಟ್ಟರು. ರೈತರು ಏನಂತ, ಯಾವುದೇ ಕಾರಣಕ್ಕೂ ಜಮೀನನ್ನ ಕೊಡೋದಿಲ್ಲ, ನಾವು ಆ ವಿಚಾರದಲ್ಲಿ ಬದ್ಧರಾಗಿದ್ದೇವೆ, ನಮ್ಮನ್ನ ಮುಖ್ಯಮಂತ್ರಿಗಳಾಗಿರುವಂಥ DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿಸಿ ಅವ್ರ ಜೊತೆನೆ ಮುಂದಿನ ವಿಚಾರವನ್ನು ನಾವು ಮಾತನಾಡ್ತೇವೆ, ಯಾಕಂದ್ರೆ ಅವರು ಕೂಡ ನಮ್ಮ ಹತ್ರ ಬಂದಿಲ್ಲ, ಈಗ ಅಟ್ಲೀಸ್ಟ್ ಅವ್ರ ಹತ್ರ ನಾವಾದರೂ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಡಿ, ಅಂದರೆ ಏಕಮುಖವಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರಲ್ಲ ಅಂತ ಹೇಳಿ ಬಾಲಕೃಷ್ಣ ಅವರನ್ನು ಹಿಗ್ಗಾಮುಗ್ಗ ಜಾಡಿಸಿ ಬಿಟ್ಟರು ಅಥವಾ ತರಾಟೆಗೆ ತೆಗೆದುಕೊಂಡ್ರು. ಸ್ವತಃ ಬಾಲಕೃಷ್ಣ ಕೂಡ ಅದನ್ನು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಕಾಣುತ್ತೆ. ಹೀಗಾಗಿ ಮನವೊಲಿಸೋದಿಕ್ಕೆ ಅಂತ ಬಂದಂಥ ಬಾಲಕೃಷ್ಣ ಅವರು ಆಯಿತು, ಮುಖ್ಯಮಂತ್ರಿಗಳ ಬಳಿ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತೀನಿ, ನಿಮ್ಮ ಅಹವಾಲನ್ನು ಅವರಿಗೆ ಸಲ್ಲಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ ಎನ್ನುವಂಥ ಮಾತನ್ನು ಹೇಳಿದರು. ಒಟ್ಟಾರೆ ಈಗ ಯಾವ ಹಂತಕ್ಕೆ ಬಂದಿದೆ ಅಂದರೆ, ಬಿಡದಿ ರೈತರಂತೂ ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ, ತಮ್ಮ ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ರಾಜ್ಯ ಸರ್ಕಾರವೂ ಕೂಡ ಇಲ್ಲ ನಮಗೆ ಜಾಗ ಬೇಕೇ ಬೇಕು ಅಂತೇಳಿ ಅವರು ಕೂಡ ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ. ಹೀಗಾಗಿ ಮುಂದೆ ಏನಾಗುತ್ತೆ ಅನ್ನೋದು ಆ ಕುತೂಹಲ ಸಹಜವಾಗಿ ಎಲ್ಲರಲ್ಲೂ ಕೂಡ ಇದೆ. ಇನ್ನು ರೈತರ ಆಕ್ರೋಶ ಹೇಗಿದೆ, ಒಂದು 4-5 ಜನರ ಎಚ್ಚರಿಕೆ ಕೊಡ್ತೀರಾ DK ಶಿವಕುಮಾರ್, 3 ದಿನದಲ್ಲಿ ನೋಟಿಫಿಕೇಶನ್ ಆಗುತ್ತೆ, 10-30 ಒಳಗಡೆ ನೀವು ಅಮೌಂಟ್ ತಗೋಬೇಕು. ತಗೊಳಲ್ಲ. ಅವ್ರ ತಾತಂದಿದ್ರೆ ಅವನಿದ್ರೆ ತಗೊಳ್ಳಿ. ನಮ್ ತಾತನ್ ಸತ್ತು, ಅದು ನಮ್ ತಾತ ಮುತ್ತಾತ ಕೊಟ್ಟಿರೋ ಸತ್ತು, ಅವ್ನ್ ಕೊಟ್ಟಿಲ್ಲ, ಅವ್ನ್ ಕಿತ್ಕೊಳಕ್ಕೆ. ನಮ್ ಸ್ವಾಧೀನ ನಮ್ ಭೂಮಿ ಕಿತ್ಕೊಳಕ ಅವ್ನ್ ಬಂದಿ ನೋಟಿಫಿಕೇಶನ್ ಮಾಡವನೆ. ರೈತರು ನಾವು ಕಷ್ಟ ಸುಖ ವಿಚಾರಿಸವನೆ, ಏನ್ ಮಾಡವನ ಅವ್ನ್ ಕಿತ್ಕೊಳಕ್ಕೆ? ರೈತರು ಬಂದು ವಿಚಾರಿಸಿ ಮಾಡಿ ನಿಮ್ಮ ಭೂಮಿ ಕೊಡಕ ಒಪ್ಪಿಗೆ ಇಲ್ಲ ಅಂತ ಕೇಳಿದ್ರೆ ನಾವು ಆರ್ಡರ್ ಕೊಡ್ತಾ ಇದ್ದೋ. ನಾವು ಒಪ್ಪಿಗೆ ಇಲ್ಲ ಅಂತ ಹೇಳಿದ್ಮೇಲೆ ಅವ್ನು ಹೆಂಗ ಆರ್ಡರ್ ಆಗ್ತಾನೆ, ದುಡ್ಡು ಹಾಕ್ತಾನೆ? ದುಡ್ಡು ಯಾರ ಅಕೌಂಟ್ಗೆ ಅಂತ ಹಾಕ್ತಾನೆ? ದುಡ್ಡು ಯಾರ ಅಕೌಂಟ್ಗೆ ಅಂತ ಹಾಕ್ತಾನೆ ದುಡ್ಡ? ಇವಾಗ ಭೂಮಿ ಇರೋದು ಇವಾಗ ನನ್ನ ಹೆಸರಲ್ಲೋದು ಇನ್ನೊಬ್ಬರ ಹೆಸರದ್ದು ಅವ್ನು ನೋಡಿದಾನೆ. ದುಡ್ಡು ಹಾಕ್ತೀನಿ ಅಂತ ದುಡ್ಡು ಎಲ್ಲರೂ ಹೋಗ್ತಾರೆ. ದುಡ್ಡು ಅವನೆಲ್ಲ ನೋಡಿದ್ರು, ಅವನು ಕೋಟಿ ನೋಡಿದ್ರೆ ನಾವು 1 ರೂಪಾಯಿ ನೋಡಿದೀವಿ. ರೂಪಾಯಿಗೂ ಬೆಲೆ ಇದೆ, ಕೋಟಿಗೂ ಬೆಲೆ ಇದೆ. ನಾವು 10 ರೂಪಾಯಿ 5 ರೂಪಾಯಿನವರ ರೈತರ ಇರ್ಬೋದು, ಅವ್ನು ಕೋಟಿ ಮಾಡಿಕೊಂಡಿರ್ಬೋದು. ಅವ್ನು ಯಾವ ದಕ್ಷಿಣಕ್ಕೂ ಬಂದಿದ್ದು ಅಮೌಂಟ್ ಅವನು ಹಾಕ್ತೀನಿ ಅನ್ನಕ್ಕೆ ಯಾವಾಗ ಅವನೇನು ಬಂದು ರೈತರು ವಿಚಾರಣೆ ಮಾಡಿಲ್ಲ, ಅವ್ನು ಹಾಕಿಲ್ಲ. ಅವ್ನ ದುಡ್ಡು ಎಷ್ಟೇ 10 ಕೋಟಿ ಕೊಟ್ರು ನಾವು ದುಡ್ಡು ಬೇಕಾಗಿಲ್ಲ, ನಮ್ ಭೂಮಿ ನಮ್ಗೆ ಬೇಕು. ನಮ್ ತಾತ ಮುತ್ತಾತ ಕೊಟ್ಟಿರೋದು ಅವ್ನು ಕೊಟ್ಟಿಲ್ಲ. ಅವನು ದುಡ್ಡು ಹಾಕ್ಬಿಡ್ತೀನಿ ಅನ್ನಕ್ಕೆ ಅವನೇನು ಭಿಕ್ಷೆ ಆಗ್ತಾ ಇಲ್ಲ. ನಮ್ಮ ಹತ್ರ ಅವನು ಓಟ್ ತಗೊಂಡೋಗಿ ಭಿಕ್ಷೆ ಕತ್ಕೊಂಡೋಗಿ ಅವ್ನು MLA ಆಗಿರೋದು. ನಮ್ಮ ಹತ್ರ ಅವ್ನು ಭಿಕ್ಷೆ ಬೇಡಿಲ್ಲ. ನಮ್ಮ ಹತ್ರ ಅವನು ಭಿಕ್ಷೆ ಬೇಡಿ MLA ಆಗವನೆ. ಅವನಿಂದ ಭಿಕ್ಷೆ ಬೇಡಿಲ್ಲ. ನಮ್ಮ ಮುತ್ತಾತ ಕೊಟ್ಟಿರೋ ಆಸ್ತಿ ಅವನ ಯಾರು ಕಿತ್ಕೊಳಕ್ಕೆ? ನಾವ್ ಯಾವ ಕಾರಣಕ್ಕೂ ಪ್ರಾಣ ಬಿಟ್ಟು ಜಮೀನ್ ಮಾತ್ರ ಯಾವ ಕಾರಣಕ್ಕೂ ಬಿಡಲ್ಲ. ಜಮೀನ್ ಮಾತ್ರ ಯಾವ ಕಾರಣಕ್ಕೂ 1 ಇಂಚು ಭೂಮಿ ತಗೊಳಕ್ ಆಗಲ್ಲ. ರೈತರನ್ನೆಲ್ಲ ಸಾಯಿಸ್ಬಿಟ್ಟು ಎಣ ದಾಟಿ ಅವ್ನು ಮಾಡ್ಕೋಬೇಕಷ್ಟೇ ಅಕ್ವೈರ್ ಅಂತಂದ್ರೆ. ಇದ್ರ ಯಾವ ಕಾರಣಕ್ಕೂ ಅವ್ನು ಅಕ್ವೈರ್ ಅನ್ಸಂದ್ ಬಂದ್ರು ಬಿಡು ಕೊಡಲ್ಲ ಭೂಮಿನ. ಅವರು ದುಡ್ಡು ಅಂದದ್ಕೆ ಹೇಳ್ತೀನಿ, ದುಡ್ಡು ಯಾರೋ ಅಕೌಂಟ್ಗೆ ಹಾಕ್ಬಿಡ್ತಾರೆ ಅಂದದ್ಕೆ. ಅವ್ರು ಯಾರೋ ನಮ್ಮ ದುಡ್ಡು ಹಾಕಕ್ಕೆ ನಮ್ಗೆ ಅವ್ರು ನಮ್ಮ ಜಮೀನ್ದ ದುಡ್ಡು ಹಾಕಕ್ಕೆ ಅವ್ರಿಗೇನು ಅಧಿಕಾರ ಇಲ್ಲ. ಅವ್ರ ಅಧಿಕಾರನೇ ಅವ್ರು ತಗೊಳಕೈತೆ ಇಲ್ಲ ಇಷ್ಟಿನಿಂದ, ಸರಿನಾ? ನಮ್ಮ ಜಮೀನ್ ದುಡ್ಡೆಲ್ಲ 26 ಹಳ್ಳಿ ದುಡ್ಡ ಅವ್ರಿಗೆ ಯಾರಿಗೂ ಅಧಿಕಾರ ಕೊಟ್ಟಿಲ್ಲ. ನಾವಲ್ಲಿ ಕುಂಡ್ರಿಸಿರೋರವ್ರನ್ನ ಹೇಳ್ತಾನೆ, 3ನೇ ಸತಿ ಹೇಳ್ತಾ ಇದ್ದೀನಿ ಇದನ್ನ. ಅಲ್ಲಿ ಅವ್ರದ್ದೇ ಅವ್ರ ಸೀಟೇ ಅವ್ರು ಹಿಡ್ಕೊಳಕ್ ಬಿಗಿಯಾಗೈತೆ ಇಲ್ಲ. ಇನ್ನು ನಮ್ಮ ಸೀಟೆಲ್ಲ ಹಿಡ್ಕೊಳಕ್ ಬಂದ್ರೆ ಬಿಡ್ತೀವ, ತಳ್ಳು ಕಳಿಸ್ತೀವಿ ಅಲ್ಲಿ, ಸರಿನಾ? ಇಲ್ಲೊಬ್ರು ಯಜಮಾನ್ರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ಬನ್ನಿ ಇಲ್ಲಿ ಬಹಳ ವರ್ಷಗಳಿಂದ ಕೃಷಿ ಮಾಡ್ತಿದ್ದೀರಿ. ಈಗ ನಿಮ್ ಜಮೀನೇ ಬೇಕು ಅಂತ DK ಶಿವಕುಮಾರ್ ಹಠ ಹಿಡಿದಿದ್ದಾರೆ. ನಮ್ ಜಮೀನೇ ಬೇಕು ಅನ್ನೋದು ಯಾಕೆ ಸರ್? ಅವ್ನು ಅವ್ರವ್ರ ಕಡೆ ಹೋಗಿ ಮಾಡ್ಲಿ ಹೇಳಿ ಸರ್. ನಮ್ ರೈತರ ಜಮೀನಲ್ಲಿ ಬಂದು ನೋಡ್ಲಿ, ಅವ್ನವ್ರ ಕಡೆ ಬೆಂಡ್ ಭೂಮಿ ಅದೇ, ಇದು ಕೃಷಿ ಭೂಮಿ. ಅವ್ರವ್ರ ಕಡೆ ಹೋಗಿ ಮಾಡ್ಲಿ. ಅವನೇನ್ ನಮ್ ಭೂಮಿ ಮಾಡಕ್ಕೆ? ಈಗ ಅವನ್ ಭೂಮಿನ ನಾವ್ ಬೇಕು ಅಂತ ಕೇಳ್ತೀವಿ, ಕೊಡ್ತಾನ ಸರ್? ಅವ್ನ ಸ್ವಂತ ಅವ್ರ ಅಪ್ಪನ ಜಮೀನ ಅವ್ನು ಎಲ್ಲೆಲ್ಲಿ ಬೇಕೋ, ಯಾವ ತಾಲೂಕಿನಲ್ಲಿ ಬೇಕೋ ಎಲ್ಲಾ ಕಡೆನೂ ಮಾಡವನ. 5,000 ಎಕರೆ 10,000 ಎಕರೆ ಅವ್ನು ಇಲ್ಲೂ ಮಾಡ್ಕೊಳಕ್ಕೆ. ಇಲ್ಲೂ 5,000 ಎಕರೆ ಮಾಡ್ಕೊಂಡು ಇನ್ನು ಇದ್ದು ದೇಶದವ್ರಿಗೆ ಹಾಕಕ್ಕೆ ಅವನು DK ಅವರು. ಅವನೇನು ಗೌರ್ಮೆಂಟ್ ಕಲ್ಲ, ಗೌರ್ಮೆಂಟ್ KBD ಆಗ್ಬೇಕಾದ್ರೆ ಮಸ್ತಾಗಿ ಬೆಂಗಳೂರಲ್ಲಿ ಅಭಿವೃದ್ಧಿ ಆಗ್ಲಿ. ಮಸ್ತಾಗಿ ನೋಡಿ ಈಗೆಲ್ಲ ನೆನ್ನೆ ದಿವಸ ವಾರ್ತೆ ತೋರಿಸ್ತಾ ಇತ್ತು, ಚರಂಡಿಗಳು ತುಂಬಿಕೊಂಡು ಮರ ಮುಂಡಿ ಬುದ್ಧಿ ಅಲ್ಲಿ ರಸ್ತೆ ಮಾಡ್ಲಿ. ಅವನು ಇರೋ ಅಪಾರ್ಟ್ಮೆಂಟ್ಗಳಿಗೆಲ್ಲ ಇದು ಮಾಡ್ಲಿ. ಇಲ್ಲಿ ಬಂದು ಏನ್ ಮಾಡ್ತಾನೆ ಅವನು? ಎಲ್ಲಾ ಕಡೆನೂ ಅಕ್ವೈರ್ ಆಗಿರೋ ಕಡೆ 20 ವರ್ಷ ಆದ್ರೂ ಇನ್ನ ಇದಾಗ್ಲಿಲ್ಲ, ಒಂದು ಮನೆ ಕಟ್ಟಿಲ್ಲ, ಖಾಲಿ ಬಿದ್ದಾವೆ. ಇಲ್ಲಿ ಮರ ಮುಂಡಿ ಎಲ್ಲ ಹಾಳು ಮಾಡ್ಬಿಟ್ಟು ಅವನೇನ್ ಮಾಡ್ತಾನೆ? ಇಲ್ಲಿ ಯಾರೋ ಹೊಸೂರವ್ರು ಹೇಳ್ತಾರು, ಈ ಕೊಚ್ಚೆ ನೀರು ಆ ನೀರು ಮತ್ತೆ ಅವ್ನ ತೆಂಗಿನ ಮರ 40-50 ವರ್ಷದಿಂದ ಅವ್ರ ಅಪ್ಪನ ಕಾಲದಿಂದ ಬೆಳೀತಾ ಇದ್ದವರು ಏನ್ ಮಾಡ್ತಾ ಇದ್ದ? ತೆಂಗಿನಕಾಯ 1000 ತೆಂಗಿನ ಮರ ಅದ ಅವನು ಏನ್ ಮಾಡ್ತಾವ? ತೆಂಗಿನಕಾಯಿ ಅವನು ಬಿಸಾಕ್ತಾವನ? ರೈತ ತಿಂತ ಇಲ್ಲ, ಕಾಯಿಲೆ ಬಂದ್ಬಿಟ್ಟದ. ಅವ್ನಿಗೆಲ್ಲ ಕ್ಯಾನ್ಸರ್ ಬಂದಿರ್ಬೇಕು ಅವ್ನ ತರಕಾರಿ ತಿನ್ನೋನ್ಗೆ.
ಅವನು ಯಾರ ಗೊಲ್ಲಳ್ಳಿ ಏನು ಹೇಳ್ತಾ ಇದ್ದ ಒಬ್ಬ, ನಾನು ಸೌತೆಕಾಯಿ ಕೋಡಿ ಬೆಳೆದನು, ಇದು ಸೌತೆಕಾಯಿ ಬೆಳೆದು ಎಷ್ಟು ಎಕರೆ ಬೆಳೆದವನು ಅವನು ಯಾರವರ ಇದ್ದ. ಅವ್ನ ಭೂಮಿ ಬೆಳೆದಿದ್ರೆ ಗೊತ್ತಾಗೋದು. ತರಕಾರಿ ಒಂದ್ಸತಿ ಡೌನ್ ಆಯ್ತು, ಒಂದ್ಸತಿ 1000 ರೂಪಾಯಿ ಹೋಯ್ತಾ ಸರ್, ಒಂದ್ಸತಿ 200 ರೂಪಾಯಿಗೆ ಹೋಗ್ಬೋದು, ಒಂದ್ಸತಿ 1000 ರೂಪಾಯಿಗೆ ಹೋಗ್ಬೋದು. 1000 ರೂಪಾಯಿ ಹೋದಾಗ 10 ಮೂಟೆಗೆ ಎಷ್ಟಾಯ್ತು? 1000 ಮೂಟೆ ಕೂತದೆ ಅವತ್ತು, 2 ಲಕ್ಷ 3 ಲಕ್ಷ ಆಯ್ತದೆ. ಟೈಮ್ನಲ್ಲಿ ನಮ್ಮ ಹಾಕಿರೋ ಬಂಡವಾಳ ಆಯ್ತದೆ, ಅದೆಲ್ಲ ಹೇಳಕ್ಕೆ ನೀವು. ಅಲ್ಲ, ನನಗೆ ನಾನು ಬೆಳಗ್ಗೆಯಿಂದ ಮಾತಾಡ್ಸ್ತೀನಿ, ಅವ್ರು 80% ಒಪ್ಕೊಂಡಿದ್ರು, ಎಲ್ಲಿ ಒಪ್ಕೊಂಡ್ರು ಯಾರು ಸಿಕ್ತಿಲ್ಲಲ್ಲ ಅಂತ. ಯಾರು ಯಾರವ್ರು ಅಂತ? ಒಂದ್ ಊರಲ್ಲಿ ಯಾರೋ ಒಬ್ಬ ಇರ್ಬೋದು, ಅವ್ರ ಕಡೆ ಇರೋರು ಇದು ರಿಯಲ್ ಎಸ್ಟೇಟ್ನವರು ಇದ್ದವ್ರು ಯಾರು ಸರ್ ಬಂದು ಅವ್ನು ಸರ್ವೆ ಮೇಲೆ ಅಲ್ಲದೆ ಅಂತ ತಾಕತ್ತಿರೋರು ಅದು ಅಕ್ವೈರ್ ಮಾಡ್ತೀನಿ ಅಂತಲ್ಲ, ಪಾಣಿ ಮೇಲೆ ವೋಟ್ ಮಾಡ್ಲಿ, ಯಾರ್ಯಾರು ಸರ್ವೆ ನಂಬರ್ ಅದು ವೋಟ್ ಮಾಡ್ಲಿ. ನನ್ನ ಪ್ರಕಾರ ಡಿ ಕೆ ಶಿವಕುಮಾರ್ ಮೇಲೆ ಬರ್ಬೇಕು ಅವನು ಡಿ ಕೆ ಎಲ್ಲೋ ಕುಂತ್ಕೊಬಿಟ್ಟು 2 ಗೋಡೆ ಮಧ್ಯದಲ್ಲಿ ಭಾಷಣ ಬಿಟ್ಟಂಗಲ್ಲ ಇವನು ಬಾಲಕೃಷ್ಣನ. ಅವನು ನಾನು ಹಂಗ್ ಮಾಡ್ಬಿಡ್ತೀನಿ, ನೋಟಿಸ್ ಕಳ್ಸಿಬಿಡ್ತೀನಿ, 30ನೇ ತಾರೀಕು ಹಾಕ್ಬಿಡ್ತೀನಿ, 21ಕ್ಕೆ ಹಾಕ್ಬಿಡ್ತೀನಿ ಅಂತ ಯಾರ ಅಕೌಂಟ್ಗೆ ಅಂತ ಹಾಕ್ತಾರೆ ದುಡ್ಡು? ಮತ್ತೆ ಗೌರ್ಮೆಂಟ್ ಅಕೌಂಟ್ಗೆ ಹಾಕ್ಬಿಟ್ರೆ ನಾವು ಕೇಳೋ ಜಾಗದ ಜಮೀನು ನಾವು ಅಕೌಂಟ್ಗೆ ಹಾಕ್ತೀವಿ, ಕೊಡ್ತಾರ ಎಲ್ಲಾರ? ಬೇರೆ ಕಡೆ ನಾವು ಕೇಳೋ ಜಾಗದಲ್ಲಿ ನಮ್ಮ ಪಂಚಾಯತಿ ಬಿಟ್ಟು ಬೇರೆ ನಮ್ಗೆ ಇದೇ ಜಾಗ ಬೇಕು ಅಂತ ಕೇಳ್ತೀವಿ, ಕೊಡ್ತಾರ ಜಾಗನ? ಅಲ್ಲ, ನೀವು ಹೇಳ್ಬೇಕು ಭೂಮಿ ಕೊಡ್ತೀವಿ, ಬೆಂಗಳೂರು MG ರೋಡಲ್ಲೇ ಸೈಟ್ ಕೊಡ್ಬೇಕು ಅನ್ಬೇಕು. ಸೈಟ್ ಬೇಡ ಸರ್, ನಾವು ವ್ಯವಸಾಯ ಮಾಡಕ್ಕೆ ನಮ್ಗೆ ಡೈಲಪ್ಮೆಂಟ್ ಏನ್ ಮಾಡಿದ್ವು, ತೆಂಗಿನ ಮರ, ರೇಷ್ಮೆ, ಮಾಮೂಲಿ ಅಡಿಕೆ ಅಂತ ಜಾಗ ಕೇಳ್ತೀವಿ ನಾವು. ಕೊಡ್ತಾನ ನಮ್ಮ ಏರಿಯಾ ಬಿಟ್ಟು ಕೊಡ್ತಾರ ಅವ್ರು ಕೈಲಿ ಆಯ್ತಾರೆ, ನಾವು ದುಡ್ಡು ಹಾಕ್ಬಿಡ್ತೀವಿ ಅಕೌಂಟ್ಗೆ. ಅದ್ ಹೆಂಗ್ ಹಾಕ್ಬಿಡ್ತಾನೆ ಬ್ಯಾಂಕ್ ಅಕೌಂಟ್ಗೆ? ಯಾರ ಅಕೌಂಟ್ಗೆ ಅಂತ ಹಾಕ್ಬಿಡ್ತಾನೆ ಸರ್? ಮತ್ತೆ ಅಕೌಂಟ್ ಆಗಿದ್ರೆ ಅವತ್ತಿಂದ ಹಾಕ್ಬೇಕಾಯ್ತು, ಎತ್ಕೊಳ್ಳೋರೆಲ್ಲ ಯಾರ ಅಕೌಂಟ್ಗೆ ಹಾಕ್ತಾನೆ ದುಡ್ಡು? ಬನ್ನಿ ಇಲ್ಲಿ ಅಮ್ಮ ಒಂಚೂರು ಬನ್ನಿ. ಅಲ್ಲ, ಜಮೀನ್ ದುಡ್ಡು ಅಕೌಂಟ್ಗೆ ಹಾಕ್ಬಿಡಕ್ ಸುಲಭ ಅಲ್ಲ. ಈಗ ಅವ್ನ ಅಕೌಂಟ್ 10,000 ಕೋಟಿ ಮಾಡಿಕೊಬಿಟ್ಟು ಕೊಡ್ಲಿ ಯಾರಿಗೆ ಇರೋ ಬೇಕಾರೆ? ರೈತರನ್ನ ಯಾಕೆ ಹಾಳು ಮಾಡ್ತಾನೆ ಅವನು? ಯಾಕೆ ಅಕ್ಲೇಪಿಸ್ತಾನೆ? ರೈತರನ್ನ ಬಂದಿಲ್ ಸಮಸ್ಯೆ ನೋಡ್ಬೇಕು, ಏನ್ ಬೆಳಿತಾವ್ರೆ, ರೈತರು ಏನ್ ಕಷ್ಟ ಅಂತ. ಅಲ್ಲ, ರೈತರ ಪ್ರತಿ ಒಬ್ಬ ಮನೇನು ಗೋರ್ಮೆಂಟ್ ಕೆಲಸ ಅವನ ಅಕ್ವೈರ್ ಮಾಡ್ಕೊಂಡ್ರೆ ಅವ್ರ ವಂಶರಾಗಿ ಅಗ್ರಿಮೆಂಟ್ ಮಾಡ್ಕೊಡ್ತಾನ ಗೋರ್ಮೆಂಟ್ ಕೆಲಸಕ್ಕೆ, ಅವ್ರ ಮಕ್ಳು ಮರಿಗೆಲ್ಲ. ಈಗ ನನ್ಗೆ ಯಾರು ಕೆಲಸ ಕೊಡ್ತಾರೆ ಸರ್? ಯಾರು ಕೊಡ್ತಾರೆ ಕೆಲಸ? ನನಗೆ ಕೆಲಸ ಕೊಡ್ತಾರಾ? ತಗೋತಾರೆ ಕೆಲಸ ಫ್ಯಾಕ್ಟ್ರಿಲಿ? ನಮ್ಮ ವ್ಯವಸಾಯಲ್ಲಿ ನಾನು ದುಡಿತೀನಿ, ತಿಂಗ್ಳಿಗೆ ನಾನು 40-50 ರೂಪಾಯಿ ದುಡ್ಕೊತೀನಿ. ಹಾಲಿನಲ್ಲಿ ರೇಷ್ಮೆ ಲಕ್ಷಾಂತರ ರೂಪಾಯಿ ದುಡಿತೀನಿ ತಿಂಗಳಲ್ಲಿ. ನಾನು ಕೊಡ್ತಾನೆ 50,000 ಫ್ಯಾಕ್ಟ್ರಿಲಿ? ಕೊಡ್ತಾನೆ ಸರ್? ಫ್ಯಾಕ್ಟ್ರಿಲಿ 50,000 ಕೊಡ್ತಾರೆ ನನಗೆ, ಸೇರ್ಸ್ಕೊತಾನ? ನನಗೂ 55 ವರ್ಷ 60 ವರ್ಷ ಆಯ್ತು, ಸೇರ್ಸ್ಕೊತಾರಾ? ಹಾಂ, ನಾನು ಜೀವ ಅಂತ ನನ್ನ ಜಮೀನಲ್ಲಿ ತೆಂಗಿನ ಮರ ಕಾಯಿ ಬೀಳ್ತಾ, ನಾನು ಅಡಿಗೆ ಬಿದ್ದೋದ್ರು ಕಾಯಿ ಬೀಳ್ತಾ ಇರ್ತವೆ, ಜೀವನ ಮಾಡ್ತಾರೆ. ಫ್ಯಾಕ್ಟ್ರಿ ಕೊಡ್ತಾರೆ ನಮಗೆ ಸಂಬಳ ಆದ್ಮೇಲೆ. ಮತ್ತೀಗ ಡಿ ಕೆ ಎಲ್ಲೋ ಕುಂತ್ಕೊಂಡು ನಾನು ಹಾಕ್ಬಿಡ್ತೀನಿ ಅಕೌಂಟ್ಗೆ, ಯಾರು ಅವನ ಜಮೀನ್ಗೆ ಹಾಕೊಳ್ಳಿ ಬಿಡು. ಯಾರ್ದೋ ಹೊರದೇಶದವ್ನು ಕರ್ಕೊಬಂದು ಅವ್ನ ಜಮೀನು ಕೊಟ್ಕೊಳ್ಳಿ, 1,000 ಎಕರೆ 50,000 ಎಕರೆ ಮಾಡವನಲ್ಲ, ಕೊಟ್ಕೊಳ್ಳಿ ಸರ್. ರೈತರನ್ನ ಯಾಕೆ ಹಾಳು ಮಾಡ್ತಾನೆ? 10 ಗುಂಟೆ ಅರ್ಧ ಮಾತುಗಳು ರೈತರಲ್ಲ ಅವ್ರು ಯಾರು? ರೈತರ ಅಲ್ದಿರ ನೀನು ಕತ್ತೆ ಕಾಯ್ತಾವ್ರಂತೆ ಅವನಂಗೆ. ಇಲ್ಲಿ ರೈತರ ಅಲ್ದಿರ ವ್ಯವಸಾಯ ಬೆಳೆ ನೋಡಿದ್ರಾ? ಸೋತೆ ಗಿಡ ಇತ್ತಾಗ ತೆಂಗಿನ ಮರ ಏನೇನು ವ್ಯವಸಾಯ ಮಾಡ್ತಾವ್ರೆ ಅಂತ ಅವ್ನು ಬಂದು ನೋಡ್ಬೇಕು. ಅವ್ನು ಎಲ್ಲೋ ಕುಂತ್ಕೊಬಿಟ್ಟು AC ರೂಮಲ್ಲಿ ರೈತರಲ್ಲ ಅನ್ನಕ್ಕೆ ಇವ್ನು ಯಾರು? ಇವ್ರು ಯಾರೋ 5-6 ಜನ ಹೋಗ್ಬಿಟ್ಟು ರಿಯಲ್ ಎಸ್ಟೇಟ್ನವನು, ಅವ್ನ ಕಮಿಷನ್ ಸಲುವಾಗಿ ಇವ್ರು ಹೋಗೋದ್ರ ಮಧ್ಯೆ ದಳ್ಳಾಳಿಗಳು. ಓಕೆ ಅಮ್ಮ, ನೀವ್ ಹೇಳ್ತಾ ಇದ್ರಿ ಓಟ್ ಮಾತ್ರ ಚೆನ್ನಾಗಿ ಹಾಕ್ಸ್ಕೊಬಿಟ್ರು ಅಂತ. ಇನ್ನಿಲ್ಲ ಅನ್ನುವಂಗ ಹಾಕಿಸ್ಕೊಬಿಟ್ರು ದೊಡ್ಡದಲ್ಲಿ. ನಮ್ಮನ್ನ ಇವಾಗ ನಾಮ ತಕೊಂಬಂದವ್ರು ಇಕ್ಕಾಕಿ ಇಕ್ಕಿಸ್ಕೊತೀವಿ ನಾವು ನಾಮನ. ಬಾಲಕೃಷ್ಣ KBDಗೆ ಆದಾಗ ಏನಂತ ಹೇಳ್ತಾರು ಗೊತ್ತಾ? ಅಯ್ಯೋ KBDಗೆ ಹೊಟ್ಟೆ ಹೋಗ್ಬಿಡ್ತು. KBDಗೆ ಯಾರ್ದೋ 900,000 ಎಕರೆ ಇತ್ತು, ತಿಮ್ಮೇಗೌಡರದು, ಅವ್ರು ಹಾಕೊಂಡ್ ರೈತರದ್ದು ಹೋಗದ, ರೈತರದ್ದು ಇಲ್ಲ. ಅವಾಗ ಹೇಳ್ತಾರು ಬಾಲಕೃಷ್ಣ ಅವರು ಮಾಜಿ MLA ಆಗಿದಾಗ, ಓ ನಿಮ್ಮ ಇದು ಮಂಜು ಬರ್ಲೇ ಇಲ್ಲ, ಅಕ್ವೈರಿ ಆಯ್ತದೆ, ತಿಮ್ಮೇಗೌಡರು ಬೇಕಾಯ್ತು ಮಾಡ್ಕೊಂಡ್ರು ಅವರು. ರೈತರದ್ದು ಯಾರು ಅಲ್ಲ, ರೈತರದ್ದು ಹೋಗಿ ಅವತ್ತು ಹೋರಾಟ ಇದ್ರು. ಇವತ್ತು ನಾನು ಇದು ಅಧಿಕಾರಿಗೆ ಬಂದ್ಬಿಟ್ರೆ ರೈತರದ್ದು ಯಾರ್ದು ಏನು ಅಕ್ವೈರಿ ಮಾಡ್ಸಲ್ಲ. ಅವನು ಅಧಿಕಾರ ಬರ್ಲಿ ಅಂತಾನೆ ಅಕ್ವೈರಿ ಮಾಡ್ಸಕ್ ಗೆಡ್ಡೆ ಹೊಡ್ಕೊಂಡು ಹೊಟ್ಟಾಗಾರೆ ಅಂತ ಹೇಳ್ತಾ ಇದ್ದು ಬಾಲಕೃಷ್ಣ ಅವರು. ಓಟ್ ಹಾಕ್ರಿ, ತಾಲಿ ತೋರ್ಸ್ಕೊ ಬಂದ್ರು ಹೆಂಗಸರು. ತಾಲಿ ನಮ್ ಗೌಡ ಓದ್ಸತಿ ಸೋತ್ಬಿಟ್ಟಿರು, ಮಾಂಗಲ್ಯ ಉಳಿಸ್ಬಿಟ್ರು. ಮಾಂಗಲ್ಯ ಉಳಿಸೋತ್ತಿಗೆ ಎಲ್ಲಾರು ಮಾಂಗಲ್ಯನು ಕಿತ್ತಾಕ್ತಾವನೆ. ಗೆಡ್ಡೆ ಎಲ್ಲ ಗೆಡ್ಡೆ ಬೆರ್ಸೆ ಬಾಲಕೃಷ್ಣ. ಅವನ ಎತ್ತಿಗೆ ಇದಕ್ಕ ಏಂತಿಗೆ ಮಾತಾಡ್ಬೇಕು. ಮಾಂಗಲ್ಯ ತೋರ್ಸ್ಕೊಂಬಂದ್ರು ಕಣಪ್ಪ, ಏನು ನಮ್ಮ ಹೆಣ್ಮಕ್ಳಲ್ವಿ ಅವ್ರು ಅಂದ್ಬಿಟ್ಟು ಉಳಿಸ್ತು. ಇವಾಗ ನಮ್ಮನ್ನೇ ಸಾಯಿಸ್ತಾವ್ರೆ, ಓಡಿಸ್ತಾವ್ರೆ. ಎಲ್ಲಿ ಹೋಗೋಣಪ್ಪ ನಾವು? ಎತ್ಮುತ್ತ ಕಾಂದಿಂದ ಇಲ್ಲಿ ಇದ್ದು ನಾವು ಒಂದ್ ಊರ್ಗ್ ಹೋದಾರಲ್ಲ, ಒಂದ್ ಕೇರಿಗೆ ಬಂದಾರಲ್ಲ, ಇನ್ನೊಂತಾವ್ ಜೀವನ ಮಾಡಕ್ ಆಗತ್ತೆ ಮಗನೇ? ನಾನು ಆಯ್ತದೆ. ನಮ್ಮ ಮಕ್ಳೇಳು ನಮ್ಮ ಪಾಡ್ಯ ಸಟ ನಾವ್ ಇನ್ನೇನು ಹೊಂಟೈತೀವಿ. ಮಕ್ಕಳು ಮೊಮ್ಮಕ್ಕಳು ಅವದೊಟ್ಟೆ ಹುಟ್ಟವು, ಏನಪ್ಪ ಮಾಡ್ಬೇಕು ನಾವು? ಅವ್ರಿಗೇನು ಜ್ಞಾನನೇ ಭಗವಂತ ಕೊಡ್ಲಿಲ್ವೇ? ಏನು ಮಾಡ್ತಾರ ಅವರು? ಮಾಡ್ತಾರ ಅವರು? ಇನ್ನ ಏನು ಮಾಡ್ತಾರೆ ಅಂತ ಅವ್ರಿಗೆ ಆಸೆ ಇದ್ದಂಗೆ ಅಲ್ವೇ ನಮಗೂ ಇರೋದು? ಹೇಳಪ್ಪ. ಓಕೆ, ಅವತ್ತು ಓಟ್ ಕೇಳಕ್ ಬಂದಾಗ ಇದು ನಿಂತಿದ್ದಾಗ ಬಾಲಕೃಷ್ಣ ಅವರು ಅವತ್ತು ಅವ್ರ ಹೆಂಗಸರು ಮನೆ ಕೈ ಮುಕ್ಕೊಂಡು
ನಮ್ಮ ಗೌಡ ಸತಿ ಸೋತು ಬಿಟ್ಟವ್ರೆ, ಈ ಸತಿ ಉಳಿಸ್ರಿ ಅಂತ ತಾಳಿ ತೋರಿಸ್ಕೊಂಡು, ಈ ಸತಿ ಉಳಿಸ್ರಿ, ನೀವು ಉಳಿಸಿದ್ರೇನೆ ನಮ್ಮ ಗೌಡ ಉಳ್ಕೊಳ್ಳೋದು ಅಂತ ತಾಳಿ ತೋರಿಸ್ಕೊಂಡ್ ಬಂದ್ರು. ಅಯ್ಯೋ ಹೋಗ್ಬಿಡ್ತಾರೆ ಮಾಜಿ ML ತಡೆಯಪ್ಪ 5-6 ಸತಿ ML ಆಗವ್ರೆ ಅಂತ ಉಳಿಸಿದ್ರು. ಅದೇ ಥರ ಉಳಿಸ್ಬೇಕು ತಾನೆ ಅವರು. ಅವ್ನು ಎಲ್ಲೋ ಕುಂತ್ಕೊಬಿಟ್ಟು ಗೆದ್ದೇಟ್ಗೆ ನನಗೇನು ಅಂದ್ಬಿಟ್ಟು ಅವ್ನು ಇಷ್ಟ ಬಂದಂಗೆ ಮಾತಾಡ್ತಾ ಇರೋದೆ. ಅದೇ ಥರ ರೈತರಲ್ಲಿ ಈಗ ಅವನು ಮಾಂಗಲ್ಯ ಅವ್ನು ಹೆಂಡ್ರು ಉಳಿಸ್ಕೊಂಡ, ಈಗ ರೈತರನ್ನೆಲ್ಲ ಗೆಡ್ಡ ಬೆರ್ಸಕ್ಕೆ ಕಳಿಸ್ತಾವನೆ, ಓರಿ ನೀವೆಲ್ಲ ವಿಷ ತಗೊಂಡು ಸಾಯ್ರಿ ಅಂತ. ಓಕೆ, ಇದು ರೈತರ ಆಕ್ರೋಶದಲ್ಲೂ ಕೂಡ ಅರ್ಥ ಇದೆ. ಒಂದೆರಡು ಅಲ್ಲ, 9,600 ಎಕರೆ, ಒಂದೆರಡು ಕುಟುಂಬ ಅಲ್ಲ, ಬರೋಬ್ಬರಿ 6,000 ಕುಟುಂಬ, ಹೆಚ್ಚು ಕಡಿಮೆ ಒಂದು 25,000 ಜನ ಇದರಿಂದ ಬಾಧಿತರಾಗ್ತಾರೆ. ಆ ಕಾರಣಕ್ಕಾಗಿ ರೈತರ ಆಕ್ರೋಶ. ಮತ್ತೆ ನಾವು ಅದನ್ನೇ ಹೇಳಿದ್ರೆ DK ಶಿವಕುಮಾರ್ ಅವರಿಗೆ, ಅಥವಾ ಯಾವುದೇ ಯೋಜನೆ ಜಾರಿಗೆ ತರಲಿ, ಎಲ್ಲೋ AC ರೂಮಲ್ಲಿ ಕುತ್ಕೊಂಡು ಯೋಜನೆ ಜಾರಿಗೆ ತರೋದಲ್ಲ, ಗ್ರೌಂಡಿಗೆ ಇಳಿಬೇಕು. ಗ್ರೌಂಡಿಗೆ ಇಳಿದು ಜನರನ್ನು ಮಾತಾಡಿಸ್ಬೇಕು, ಆಗ ಮಾತ್ರ ರಿಯಾಲಿಟಿ ಅರ್ಥ ಆಗುತ್ತೆ. ಇಲ್ಲ ಅಂತಂದ್ರೆ ಯಾವ ಕಾರಣಕ್ಕೂ ನಿಮಗೆ ರಿಯಾಲಿಟಿ ಅರ್ಥ ಆಗೋಕೆ ಸಾಧ್ಯನೇ ಇಲ್ಲ. ಇನ್ನೊಂದಷ್ಟು ಊರುಗಳು ನೋಡೋಣ, ಇನ್ನೊಂದಷ್ಟು ಜನರನ್ನು ಮಾತಾಡ್ಸೋಣ ಬನ್ನಿ.